ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಬ್ಬರು ಕಲೆಯಲ್ಲಿ ಕಲಾವಿದ, ಇನ್ನೊಬ್ರು ಮಾತಿನ ಮಳ್ಳಿ, ಅದೇ ರಕ್ಷಿತಾ ಶೆಟ್ಟಿ, ಇನ್ನೊಬ್ರು ರಾಘವ್. ಅಪ್ಪ ರಾಘವ್ ಅವರ ಆ್ಯಕ್ಟಿಂಗ್ಗೆ ನಾನಂತೂ ಫುಲ್ ಫ್ಯಾನ್, ದೊಡ್ಡ ಫ್ಯಾನ್ ಅಂತಲೇ ಹೇಳ್ಬೋದು. ಯಾಕಂದರೆ ದೊಡ್ಡ ಫ್ಯಾನ್ ಅಂತಲ್ಲ, ಅವರ ಆ್ಯಕ್ಟಿಂಗ್ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕಂದರೆ ಆ ಥರ ಆ್ಯಕ್ಟಿಂಗ್ ನಿಜವಾಗ್ಲೂ ಇಲ್ಲಿವರೆಗೂ ನಾನು ಯಾರಲ್ಲೂ ನೋಡಿಲ್ಲ. ಆ ಥರ ಕಲೆ ಇರ್ಬೋದು, ಆ ಥರ ಆ್ಯಕ್ಟಿಂಗ್ ಇರ್ಬೋದು, ಆ್ಯಡ್ಸ್ ಆಫ್ ಅಂತಲೇ ಹೇಳ್ಬೋದು. ಅದರಲ್ಲೂ ಉಮಾಶ್ರೀ ಮ್ಯಾಮ್ ಅವರ ಆ್ಯಕ್ಟಿಂಗ್ ಸ್ಕಿಲ್ನ ಬೇರೆ ಲೆವೆಲ್ಗೆ ತೊಗೊಂಡೋಗಿದ್ದಾರೆ ಅವರು. ಸೇಮ್ ಉಮಾಶ್ರೀ ಅವ್ರನ್ನ ನೋಡ್ದಂಗೆ ಆಗುತ್ತೆ, ಆ ರೇಂಜಿಗೆ ಆ್ಯಕ್ಟಿಂಗ್ ಮಾಡ್ತಾರೆ. ಅವ್ರಿಗಿರೋ ಕಲೆಗೆ ಇನ್ನೂ ದೊಡ್ಡ ಮಟ್ಟಿಗೆ ಬೆಳಿಬೋದು. ಬಟ್ ಯಾಕೆ ಬೆಳೆದಿಲ್ಲ ಅಂತ ಗೊತ್ತಿಲ್ಲ. ತುಂಬ ಇಲ್ಲಿ ಏನಂತಾರೆ, ಒಬ್ರನ್ನ ಕಂಡ್ರೆ ಒಬ್ಬ ಆಗ್ದಲೆ ಅಥವಾ ಅವ್ನು ಬೆಳೆದ್ಬಿಡ್ತಾನೆ. ಅಂದರೆ ಇಲ್ಲಿ ಸ್ವಲ್ಪ ದುಡ್ಡಿಗೆ ಬೆಲೆ ಜಾಸ್ತಿ. ಯಾರು ಸ್ವಲ್ಪ ಬಕೆಟ್ ಹಿಡಿತಾರೆ ಅಂಥವ್ರನ್ನ ಬೆಳೆಸ್ಕೊಂಡು ಹೋಗ್ತಾರೆ. ಈ ಥರ ಕಲೆ ಇರೋರನ್ನ ಆಲ್ಮೋಸ್ಟ್ ಬೆಳೆಸೋದೇ ಇಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಲಿ. ಕಲೆ ಇರೋರು ಬೆಳಿಬೇಕು ಆ್ಯಕ್ಚುಲಿ. ಆ ಥರ ಹೆಂಗೆ ಈ ಥರ ಮಾಡ್ತಾರೋ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಗೊತ್ತಾಗೋದೇ ಇಲ್ಲ. ಸೊ ಹಾಗಾಗಿ ಒಬ್ಬರು ಕಲೆ ಇರೋರು, ಇನ್ನೊಬ್ಬರು ಮಾತಿನ ಮಲ್ಲಿ, ನಮ್ಮ ರಕ್ಷಿತಾ ಅಂತಲೇ ಹೇಳ್ಬೋದು. ಈಗ ಅವರಿಬ್ಬರ ಮಧ್ಯೆ ಈಗ ನಮ್ಮ ಜನಗಳೆಲ್ಲ ಅವ್ರ ಜೋಡಿನ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದಾರೆ. ನೀವಿಬ್ಬರು ಜೋಡಿ ಆಗಬೇಕು, ತುಂಬ ಚೆನ್ನಾಗಿದೆ ನಿಮ್ಮ ಜೋಡಿ ಅಂತ ಎಲ್ಲ ಮಾಡ್ತಿದ್ದಾರೆ. ಮೊದಲಿಗೆ ನೋಡದೆ ಇದ್ದರು ಆ ಸಾಂಗ್ಗೆ ರಕ್ಷಿತಾ ಹಾಗೆ ರಾಘವ್ ಅವರು ಒಂದು ಏನಂತಾರೆ, ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ಮಾಡ್ತಾರೆ. ಅದು ತುಂಬ ಅದ್ಭುತವಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿ ಮಾಡಿರೋ ಆ್ಯಕ್ಟಿಂಗ್ ಇರ್ಬೋದು, ಅವರಿಬ್ಬರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ಜನಗಳು ಅಲ್ಲಿಂದನೇ ಅವ್ರ ಜೋಡಿನ ತುಂಬ ಇಷ್ಟಪಡ್ತಾರೆ. ನಿಮ್ಮಿಬ್ಬರ ಜೋಡಿ ಸಖತ್ತಾಗಿದೆ. ಅದೆಷ್ಟು ಓಡಿದೆ ಅಂದರೆ 24 ಮಿಲಿಯನ್ ಓಡಿದೆ ಆ ವಿಡಿಯೋ, ಅಂದರೆ ಆ ರೀಲ್ಸು. ಅದೇ ರೀತಿ ನೆನ್ನೆ ಒಂದು ರೀಲ್ಸ್ ಅಪ್ಲೋಡ್ ಮಾಡ್ತಾರೆ, ಸೇವಂತಿಗೆ ಅಂದರೆ ರಕ್ಷಿತಾ ಇದು ಹಿಂಸೆ ಮಾಡಿ ಮಾಡಿಸ್ಕೊಂಡಿದಂತೆ. ನಿಮ್ಗೆ ಆದರೆ ನಿಮ್ಮ ಫೇವ್ರೇಟ್ ಮಾಡಿಸ್ಕೊಬಿಟ್ರೆ, ನನಗೆ ಈ ಸಾಂಗ್ ಫೇವ್ರೇಟ್ ಇದೆ, ಈ ಸಾಂಗಿಗೆ ಒಂದು ರೀಲ್ಸ್ ಮಾಡೋಣ ಅಂತ ಮಾಡ್ಕೊಂಡಿರೋದು ಈ ರೀಲ್ಸ್ನ. ಇದು ಕೂಡ ಸೇವಂತಿಗೆ ಸಖತ್ತಾಗಿ ಬಂದಿದೆ. ಇದಕ್ಕೂ ಕೂಡ ಆಲ್ರೆಡಿ ಒಂದೇ ದಿವಸಕ್ಕೆ 16 ಮಿಲಿಯನ್ ಓಡಿದೆ. ಅಂದರೆ ಅಷ್ಟರ ಮಟ್ಟಿಗೆ ಆ ಜೋಡಿ ಒಂಥರ ನಮ್ಮ ಜನಗಳಿಗೆ ಇಷ್ಟ ಆಗ್ಬಿಟ್ಟಿದೆ. ಲುಕ್ ಇರ್ಬೋದು, ರಕ್ಷಿತನ್ ಲುಕ್ ಇರ್ಬೋದು, ಅಂದರೆ ಅವಳನ್ನ ಅಷ್ಟು ಚೆನ್ನಾಗಿ ಮುದ್ದಾಗಿ ರೆಡಿ ಮಾಡಿದ್ದಾರೆ. ಅವಳ ಲುಕ್ ಇರ್ಬೋದು, ಅದೇ ರೀತಿ ರಾಘವ್ ಅವರ ಆ್ಯಕ್ಟಿಂಗ್ ಇರ್ಬೋದು, ಅವ್ರು ನೋಟ ಇರ್ಬೋದು. ಅವರು ಬರೀ ರಕ್ಷಿತಾ ಜೊತೆ ಅಷ್ಟೇ ಇಲ್ಲ, ಪ್ರತಿಯೊಬ್ಬರ ಜೊತೆನೂ ರಾಘವ್ ಅವರು ಮ್ಯಾಚಿಂಗ್ ಆಗ್ತಾರೆ. ಅವ್ರು ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಸೊ ಹಾಗಾಗಿ ರಾಘವ್ ಅವ್ರು ಎಲ್ಲರ ಜೊತೆನೂ ಹೊಂದ್ಕೊಳ್ತಾರೆ. ಬಟ್ ನಮ್ಮ ಜನಗಳಿಗೆ ಈ ಜೋಡಿ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ. ಬಟ್ ಒಂದೇ ರೀಲ್ಸ್ ಅಷ್ಟೇ ಅಲ್ಲ, ರಾಘವ್ ಅವ್ರ ಚಿಕನ್ ಅಂತ ಹೇಳೋಣ, ರಾಘವ್ ಕಿಚನ್ ಅಂತ ಅವ್ರದ್ದೊಂದು ಯೂಟ್ಯೂಬ್ ಇದು ಬೇರೆ ಮಾಡ್ತಾರಲ್ಲ, ಅದ್ರಲ್ಲಿ ರಾಘವ್ ಕಿಚನಲ್ಲಿ ಕೂಡ ರಕ್ಷಿತಾ ಭಾಗವಹಿಸಿದ್ದಾಳೆ. ಅಲ್ಲೂ ಕೂಡ ಅವರ ಮಂಗಳೂರಿನ ತವಾ ಫ್ರೈ ಅಲ್ಲೂ ಕೂಡ ಹೇಳ್ಕೊಡ್ತಿದ್ದಾಳೆ ನಮ್ಮ ಜನಗಳಿಗೆ, ಅದನ್ನು ಮಾಡ್ತಿದ್ದಾಳೆ. ಸೊ ನಿಮಗೆ ಈ ಜೋಡಿ ಇಷ್ಟ ಆಯಿತಾ ಅಥವಾ ಇಲ್ವಾ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಜೋಡಿ ಅಂದರೆ ನಮ್ಮ ಜನಗಳಿಗೆ ಇಷ್ಟ ಆಗಿರೋದಷ್ಟೇ. ಇದು 100% ಜೋಡಿ, ಅವರಿಬ್ಬರು ಲವ್ ಮಾಡ್ತಿದ್ದಾರೆ ಆ ಥರ ಅಲ್ಲ. ಬಟ್ ನಮ್ಮ ಜನಗಳು ಕ್ಯೂಟ್ ಆಗಿದೆ ಈ ಜೋಡಿ ಅಂತ ಇಷ್ಟಪಡ್ತಿರೋದು ಅಷ್ಟೇ. ಇಲ್ಲಿ ರಕ್ಷಿತಾ ಇಷ್ಟಪಡ್ತಿದ್ದಾಳೆ ಅಥವಾ ರಾಘವ್ ಇಷ್ಟಪಡ್ತಿದ್ದಾರೆ. ರಕ್ಷಿತಾ ಎಲ್ಲರ ಜೊತೆನೂ ಹಂಗೆ ಕ್ಲೋಸಾಗಿ ಚೆನ್ನಾಗಿ ಬಾಯಿ ಬಡ್ಕಿತಾರೆ, ಮಾತಾಡ್ತಿರ್ತಾರೆ. ರಾಘವ್ ಅಷ್ಟೇ ಎಲ್ಲರ ಜೊತೆನೂ ಹೊಂದ್ಕೊಳ್ತಾರೆ ಅವ್ರ ಆ್ಯಕ್ಟಿಂಗಲ್ಲಿ. ಆ ಥರ ರೀಲ್ಸ್ ಮಾಡಿಬಿಟ್ರು ಅಂದ ತಕ್ಷಣ ಅವರಿಬ್ಬರ ಮಧ್ಯೆ ಲವ್ ಇದೆ ಅಂತ ಅಲ್ಲ. ಈ ರೀಲ್ಸ್ ಚೆನ್ನಾಗಿ ಓಡಿದೆಯಲ್ಲ, ಮೊದಲ ರೀಲ್ಸ್ ತುಂಬ ಚೆನ್ನಾಗಿ ಓಡಿರೋ ಕಾರಣ ಇನ್ನೊಂದು ರೀಲ್ಸ್ ಮಾಡೋಣ ಅಂತ ಮಾಡಿರ್ಬೋದು ಅಷ್ಟೇ. ಅದಕ್ಕೋಸ್ಕರ ಎಲ್ಲ ರೀಲ್ಸ್ ಮಾಡಿಬಿಟ್ರು ಇವರಿಬ್ರು ಜೋಡಿ ಇರ್ಬೋದು, ಆ ಥರ ಎಲ್ಲ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗೋದಿಲ್ಲ. ಏನು ಬೇಕಾದರೂ ಆಗ್ಬೋದು, ಇದ್ರೂ ಇರ್ಬೋದು, ಲವ್ ಕೂಡ ಇರ್ಬೋದು ಅಥವಾ ಇಲ್ಲದೇನೂ ಇರ್ಬೋದು, ಜಸ್ಟ್ ಫ್ರೆಂಡ್ಶಿಪ್ ಕೂಡ ಇರ್ಬೋದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.